ಲೂಟಿ ಯತ್ನ ವಿಫಲವಾಯಿತು. ಒಂದಲ್ಲ ಎರಡಲ್ಲ 3 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ. 2 ಸ್ಥಳಗಳಲ್ಲಿ ಲೂಟಿಗೆ ಯತ್ನ ಮಾಡಿದ್ದಾರೆ, ಆದರೆ ಅದು ವಿಫಲವಾಗಿದೆ. 7 ಕೋಟಿ ದರೋಡೆಗೆ ಹಲವು ದಿನಗಳ ತಯಾರಿ ಇವರಿಂದ ನಡೆದಿತ್ತು. ಪಕ್ಕಾ ಸಿನಿಮಾ ಸ್ಟೈಲಲ್ಲಿ ಪ್ಲಾನ್ ಮಾಡಿ ರಾಬರಿ ಮಾಡಿರುವಂತಹ ಘಟನೆ ನಡೆದಿದೆ. ಸದ್ಯ ಶ್ವಾನದಳವನ್ನ ಸ್ಥಳಕ್ಕೆ ಕರೆಸಿದ ತಕ್ಷಣ ಕಳ್ಳರ ಜಾಡು ಹಿಡಿದು ಹೊಸೂರಿನತ್ತ ಓಡಿದೆ. ಹಾಗಿದ್ರೆ ದರೋಡೆಕೋರರು ತಮಿಳುನಾಡಿನತ್ತ ಎಸ್ಕೇಪ್ ಆಗಿರುವ ವಿಚಾರ ಗೊತ್ತಾಗ್ತಾ ಇದೆ. ಡೇರಿ ಸರ್ಕಲ್ ಫ್ಲೈಓವರ್ ಮೇಲಿಂದ ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ಇನೋವಾ ಕಾರಲ್ಲಿ ದರೋಡೆಕೋರರು ಎಸ್ಕೇಪ್ ಆಗಿರೋದು. ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆ ಮೂಲಕ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಲೂಟಿ ನಡೆದ ಸ್ಥಳಕ್ಕೆ ಶ್ವಾನದಳ ದೌಡಾಯಿಸಿ ಕಳ್ಳರ ಜಾಡು ಹಿಡಿದು ಹೊಸೂರಿನತ್ತ ಓಡಿದೆ ಶ್ವಾನ. ಬೆರಳಚ್ಚು ತಜ್ಞರಿಂದಲೂ ಕೂಡ ವಾಹನದ ಪರಿಶೀಲನೆ ಆಗಿದೆ. ತಮಿಳುನಾಡಿನತ್ತ ದರೋಡೆಕೋರರು ಎಸ್ಕೇಪ್ ಆಗಿರುವಂತಹ ಸಂಶಯ ಇದೆ. ಡೇರಿ ಸರ್ಕಲ್ ಫ್ಲೈಓವರ್ ಮೇಲಿಂದ ರಾಬರ್ಸ್ ಎಸ್ಕೇಪ್ ಆಗಿರೋದು. ಇನೋವಾ ಕಾರ್ನಲ್ಲಿ ಈ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನೋಡಿ, ಎಟಿಎಂ ವಾಹನ ಅಡ್ಡಗಟ್ಟಿ ಹಾಡ ಹಗಲೇ ಒಂದಲ್ಲ ಎರಡಲ್ಲ 7 ಕೋಟಿ ರೂಪಾಯಿ ಲೂಟಿ ಮಾಡಿರುವ ಘಟನೆ ನಡೆದಿರೋದು. ಸದ್ಯ ಪೊಲೀಸರು ದರೋಡೆಕೋರರ ಬೆನ್ನತ್ತಿದ್ದಾರೆ. ಬೆಂಗಳೂರಿನಾದ್ಯಂತ ಪೊಲೀಸ್ ಹೈ ಅಲರ್ಟ್. ಪೊಲೀಸರ ನಾಕಾಬಂದಿ ಬೆಂಗಳೂರಿನಾದ್ಯಂತ. ನೋಡಿ, ಹಿಂದೆ ಬೀದರ್ನಲ್ಲೂ ಈ ರೀತಿಯ ಒಂದು ಘಟನೆ ನಡೆದಿತ್ತು. ಆ ಬೀದರ್ ದರೋಡೆಗೂ ಬೆಂಗಳೂರು ಕೇಸ್ಗೂ ಸಾಮ್ಯತೆ ಇದೆ. ಕಾದು ಕುಳಿತು ಹಣ ತುಂಬಿದ್ದ ವಾಹನ ಲೂಟಿ ಮಾಡುವಂತಹ ಕೆಲಸ ಆಗಿದೆ. ಬೀದರ್ ಮಾದರಿಯಲ್ಲಿಯೇ ಹೊಂಚು ಹಾಕಿ ರಾಬರಿ ಮಾಡಿದ್ದಾರೆ. ಜೆಪಿ ನಗರ HDFC ಬ್ಯಾಂಕ್ನಿಂದ ಹಣ ತರ್ತಾ ಇತ್ತು ವಾಹನ. ಮೊದಲೇ ಲೂಟಿಗೆ ಸಿದ್ಧವಾಗಿ ಕುಳಿತಿತ್ತು ಈ ಕಡೆ ಕಳ್ಳರ ಗ್ಯಾಂಗ್. ಗೊತ್ತಿರೋರೇ ಪೂರ್ವ ನಿಯೋಜಿತವಾಗಿ ಬಹಳ ದಿನದಿಂದ ಪ್ಲಾನ್ ಮಾಡಿ ಈ ರೀತಿ ದರೋಡೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಕೇಳಿ ಬರ್ತಾ ಇದೆ. ಜನ ಇಲ್ಲದ ಜಾಗದಲ್ಲಿ ಇವರನ್ನ ಅಡ್ಡಗಟ್ಟಿ ಗರಿ ನೋಟನ್ನ ಎತ್ಕೊಂಡು ಹೋಗಿರೋದು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ. ನಾವು ಈ ಒಂದು ಪ್ರದೇಶಕ್ಕೆ ಅಂದ್ರೆ ಕಾರ್ನ ಒಂದು CMS ಕಾರ್ ಏನಿದೆ ಅದು ನಿಲ್ಲಿಸಿಲ್ಲ, ಅಂದ್ರೆ ಅದನ್ನ ಇಲ್ಲಿಯೇ ಬಿಟ್ಟು ಪರಾರಿಯಾಗಿರುವಂತಹ ಒಂದು ಜಾಗದಲ್ಲಿ ಬಂದಿದ್ದೀವಿ. ಈಗಾಗಲೇ ನೀವು ನೋಡ್ತಾ ಇರಬಹುದು. ಈ ಒಂದು ವಾಹನದಲ್ಲಿ ರಾಬರ್ಸ್ ಕೂಡ ಬಂದಿರ್ತಾರೆ ಅವರನ್ನ ಜೊತೆಯಲ್ಲಿ. ನಂತರ ಈ ಕಾರನ್ನ ಇಲ್ಲೇ ಬಿಟ್ಟು ನಂತರ ಇನೋವಾ ಕಾರಿನಲ್ಲಿ ಎಸ್ಕೇಪ್ ಆಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ಸಂಬಂಧಿತವಾಗಿ ಹೊಸೂರು ಮಾರ್ಗದಲ್ಲಿ ಅವರು ಪರಾರಿಯಾಗಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳಲಾಗ್ತಾರೆ. ಯಾಕಂದ್ರೆ ಈ ಒಂದು ವೇ ಏನಿದೆ ಇದು ತಮಿಳುನಾಡಿಗೆ ಹೋಗುವಂತಹ ಒಂದು ವೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಂದ ಫ್ಲೈಓವರ್ ಮುಖಾಂತರ ಹೋಗಬೇಕು ಅಂತ ಹೇಳಿದ್ರೆ ತಮಿಳುನಾಡು ಮಾರ್ಗವಾಗಿಯೇ ಹೋಗಬೇಕಾಗುತ್ತೆ. ಅಂದ್ರೆ ಇವರ ರಾಬರ್ಸ್ಗಳ ಪ್ರಮುಖ ಮೋಟಿವ್ ಅಂತ ಏನು ಹೇಳಿದ್ರೆ, ಇಲ್ಲಿಂದ ಬೇರೆ ರಾಜ್ಯಕ್ಕೆ ಅಂದ್ರೆ ಇಲ್ಲಿದ್ದಂತಹ ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಬೇರೆ ರಾಜ್ಯಕ್ಕೆ ಒಂದು ಪರಾರಿಯಾಗಿ ನಂತರ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಒಂದು ಹುನ್ನಾರವನ್ನು ಕೂಡ ಮಾಡಿರುವಂತದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಂದ್ರೆ ಈ ಹಿಂದೆಯೂ ಒಂದು ಇವರನ್ನ ಫಾಲೋ ಮಾಡ್ಕೊಂಡ್ಬಂದು ಝೆನ್ ಕಾರ್ನಲ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಈಗ ಬೇಸಿಕ್ ಇದರಲ್ಲಿ ಗೊತ್ತಾಗ್ತಾ ಇದೆ. ಕಾರಲ್ಲಿ ಫಾಲೋ ಮಾಡಿದಂತಹ ನಂತರ ಈ ಒಂದು ಫಾಲೋ ಮಾಡಿ ಅಲ್ಲಿ ನಂತರ ಮಾರಕಾಸ್ತ್ರಗಳಿಂದ ಅಡ್ಡಗಟ್ತಾರೆ. ಮಾರಕಾಸ್ತ್ರಗಳನ್ನ ಅಡ್ಡಗಟ್ಟಿ ನಂತರ ಅಲ್ಲಿಂದ ಬೇರೆ ಕಾರಲ್ಲಿ ಅಂದ್ರೆ ಅವರನ್ನ ಬೆದರಿಸಿ ಅವರಿಂದ ವಾಹನಗಳ ಸಮೇತ ಇನೋವಾ ಕಾರಿನಲ್ಲಿ ಪರಾರಿಯಾಗಿರುವಂಥದ್ದು. ಅಂದ್ರೆ ಇದರಲ್ಲಿ ಈ ಕಾರಿನಲ್ಲಿ ಒಂದು ಸಾಕಷ್ಟು ಜನರ ಒಂದು 3-4 ಜನ ರಾಬರ್ಸ್ ಇರ್ತಾರೆ. ನಂತರ ಇನೋವಾ ಕಾರಿನಲ್ಲಿ ಉಳಿದಂತಹ ರಾಬರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಫಾಲೋ ಮಾಡಿ ಈ ಒಂದು ಪ್ರದೇಶದಲ್ಲಿ ಬಿಟ್ಟು ಹೋಗಿರುವಂಥದ್ದು. ಅಂದ್ರೆ ಇಲ್ಲಿಂದಲೂ ಕೂಡ ಬೇರೆ ಕಾರನ್ನ ಎಕ್ಸ್ಚೇಂಜ್ ಮಾಡಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ CCTVಗಳು ಇರೋದಿಲ್ಲ. ಇಲ್ಲಿ ಕಾರನ್ನ ಎಕ್ಸ್ಚೇಂಜ್ ಮಾಡಿದ್ರು ಕೂಡ ಪೊಲೀಸರಿಗೆ ಗೊತ್ತಾಗೋದಿಲ್ಲ. ಅಂದ್ರೆ ಒಂದು ದಾರಿ ತಪ್ಪಿಸುವಂತಹ ಒಂದು ಕೆಲಸ ನಡೆದಿದೆ ಅಂತ ಹೇಳಿ ಬೇಸಿಕ್ ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಬಹುತೇಕ ರಾಬರ್ಸ್ಗಳು ಈ ರೀತಿ ಈ ಒಂದು ರಸ್ತೆಯಲ್ಲಿ ಬಂದರೆ ಅಂದ್ರೆ ಈ ಒಂದು ಮಾರ್ಗದಲ್ಲಿ ಬಂದಿದ್ರು ಅಂತ ಹೇಳಿದ್ರೆ
ಸಹಜವಾಗಿ ಹೊಸೂರಿಗೆ ಇಲ್ಲಿಗೆ ಪರಾರಿ ಆಗ್ತಾರೆ. ಹೊಸೂರು ಬಾರ್ಡರ್ಗಳನ್ನು ಈಗಾಗಲೇ ಚೆಕ್ ಪೋಸ್ಟ್ಗಳನ್ನು ಹಾಕಿ ಮತ್ತು ನಾಕಾಬಂದಿಗಳನ್ನು ಹಾಕಿ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ತಮಿಳುನಾಡಿಗೆ ಅಂದರೆ ಹೊಸೂರಿಗೆ ಹೋಗಬೇಕಾದಂತಹ ಬೇರೆ ಅನ್ಯ ದಾರಿಗಳೇನಿದೆ ಅಂದರೆ ಅಡ್ಡದಾರಿಗಳಂತ ಏನು ಹೇಳಲಾಗುತ್ತೆ, ಅಲ್ಲಿಯೂ ಪೊಲೀಸ್ ಮ್ಯಾನ್ಗಳನ್ನು ಡೆಪ್ಯೂಟ್ ಮಾಡಲಾಗಿದೆ. ದಕ್ಷಿಣ ವಿಭಾಗ ಮತ್ತು ಸೌತ್ ಈಸ್ಟ್ ಏನಿದೆ ಆ ಎರಡು ಡಿವಿಷನ್ ಏನಿದೆ ಆ ಎರಡು ಡಿವಿಷನ್ಗಳ ಪೊಲೀಸರು ಈಗ ಸಂಪೂರ್ಣವಾಗಿ ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗ ಸದ್ಯ ಸುದ್ಗುಂಟೆಪಾಳ್ಯದಲ್ಲಿಯೂ ಕೂಡ ಇದರ ಕ್ರೈಮ್ ಆಫ್ ಸೀನ್ ನಡೆದಿದೆ. ಅಂದರೆ ಜಯನಗರದಲ್ಲಿ ರಾಬರಿಯನ್ನು ಮಾಡಿರಿ ಅಂದರೆ ಅಲ್ಲಿಂದ ಎಸ್ಕೇಪ್ ಆಗಿ ಇವರು ಕಾರು ಬಿಟ್ಟಿದ್ದು ಸೌತ್ ಈಸ್ಟ್ನ ಸುದ್ಗುಂಟೆಪಾಳ್ಯ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಅಂತ ಹೇಳ್ಬೋದು. ಹೀಗಾಗಿ ಎರಡೂ ಡಿವಿಷನ್ ಕೂಡ ಈ ಒಂದು ರಾಬರಿ ಕೇಸ್ ಅನ್ವಯ ಆಗುತ್ತೆ. ಹೀಗಾಗಿ ಎರಡೂ ಡಿವಿಷನ್ನ ಪೊಲೀಸರು ನಿರಂತರವಾಗಿ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪತ್ತೆ ಮತ್ತೆ ಯಾವ ರೀತಿ ವಾಹನಗಳನ್ನ ನಿಲ್ಲಿಸಿ ಹೋಗಿದ್ದಾರೆ ಅಂತ ಹೇಳಿ ಅಂತ ಹೇಳಿ ಈಗ ಇಲ್ಲಿದ್ದಂತಹ ಸಿಬ್ಬಂದಿಗಳೇನಿದ್ದಾರೆ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿ ನಂತರ ಅವರನ್ನ ಕರೆದುಕೊಂಡು ಹೋಗುವಂಥದ್ದು ಅಂದ್ರೆ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಅಂದ್ರೆ ಅವರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅನೇಕ ಸಿಬ್ಬಂದಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದು ಹೆಚ್ಚು ಅಂತಾನೆ ಹೇಳ್ಬೋದು. ಹೀಗಾಗಿ ಬಲವಾದ ಶಂಕೆ ಪೊಲೀಸರ ಒಂದು ಬಲವಾದ ಶಂಕೆ ಏನಿದೆ ಈ ಒಂದು CMS ಕಂಪನಿಯ ಸಿಬ್ಬಂದಿಗಳ ಮೇಲಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಕ್ರೈಮ್ ಆಫ್ ಸೀನ್ ರೀತಿಯಲ್ಲಿ ಇದನ್ನು ಲಾಕ್ ಮಾಡಲಾಗಿದೆ. ಇಲ್ಲಿರುವಂತಹ ಬೆರಳಚ್ಚುಗಳನ್ನು ಕೂಡ ಸಂಗ್ರಹ ಮಾಡಿ ನಂತರ ಅದನ್ನು ತಕ್ಷಣಕ್ಕೆ ಈಗ ಅಟ್ ಪ್ರೆಸೆಂಟ್ ಕೆಲಸ ಆಗಲೇಬೇಕು. ಇದರ ಬೆರಳಚ್ಚುಗಳನ್ನು ಬೇರೆ ಆರೋಪಿಗಳೇನಿದ್ದಾರೆ ಅಂದರೆ MOBಗಳೇನಿದ್ದಾರೆ ಅವರ ಬೆರಳಚ್ಚಿಗೂ ಹೋಲಿಕೆ ಮಾಡುವಂತಹ ಕೆಲಸಗಳನ್ನು ಈಗ ಸೈಬರ್ ಟೀಮ್ ಸ್ಥಳದಲ್ಲೇ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅದರಲ್ಲೇನಾದರೂ ಸಾಮ್ಯತೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇಂತಹ ವ್ಯಕ್ತಿಯೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಡಿಸೈಡ್ ಆಗಬೇಕಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಗುಜರಾತ್ ರಿಜಿಸ್ಟ್ರೇಷನ್ ಇರುವಂತಹ ಈ ಒಂದು ವಾಹನವನ್ನು ಅಂದರೆ ಇದನ್ನು ಇಟ್ಕೊಂಡು ಸಾಕಷ್ಟು ಇದರಿಂದ ಫಾಲೋವನ್ನು ಕೂಡ ಮಾಡ್ತಾರೆ. ಫಾಲೋವನ್ನು ಮಾಡಿದಂತಹ ಸಂದರ್ಭದಲ್ಲಿ ಝೆನ್ ಕಾರಲ್ಲಿ ಬರ್ತಾರೆ. ಝೆನ್ ಕಾರ್ನಲ್ಲಿ ಬಂದು ಅಲ್ಲಿ ಆ ಝೆನ್ ಕಾರಿನಿಂದ ಮತ್ತೊಬ್ಬ ಅವರು ಇಳಿದ ತಕ್ಷಣ ಅಂದರೆ ಮಾರಕಾಸ್ತ್ರಗಳನ್ನು ತೆಗೆದು ಇಳಿದ ತಕ್ಷಣ ಮತ್ತೊಂದು ಇಮಿಡಿಯೇಟ್ ಆಗಿ ಇನೋವಾ ಕಾರ್ ಬರುತ್ತೆ. ಝೆನ್ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಅಲ್ಲಿಂದ ಇಮಿಡಿಯೇಟ್ ಆಗಿ ಫಾಲೋ ಮಾಡಿಕೊಂಡು ಅದರ ಎಸ್ಕೇಪ್ ಆಗ್ತಾನೆ. ಇನೋವಾ ಕಾರ್ನಲ್ಲಿ ಬಂದ ಅಲ್ಲಿ ಸ್ಪಾಟ್ ಆಗುತ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಕಾರಿನಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಅವರಿಗೆ ಬೆದರಿಸಿ ಅಡ್ಡಗಟ್ಟಿ ಅವರಿಗೆ ಭಯಭೀತಗೊಳಿಸಲಾಗುತ್ತೆ. ನಂತರ ಅವರನ್ನು ಇದೇ ವಾಹನದಲ್ಲಿ ಅಂದರೆ 2-3 ಜನ ವ್ಯಕ್ತಿಗಳೇನಿದ್ದಾರೆ ಇದೇ ವಾಹನದಲ್ಲಿ ಹತ್ತಿ ನಂತರ ಇಲ್ಲಿಯವರೆಗೂ ಕರೆತಂದು ಇಲ್ಲಿ ಅವರನ್ನು ಬಿಟ್ಟು ಕಳಿಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ ಅವರ ಸುರಕ್ಷತೆಗಾಗಿ ರೈಫಲ್ಗಳನ್ನು ಕೊಡಲಾಗುತ್ತೆ. ಅಂದರೆ ಸೆಕ್ಯೂರಿಟಿ ಗಾರ್ಡ್